ಅತ್ತೆರ ಅತ್ತೆರ ಏನವ ಲಕ್ಷ್ಮವ್ವ? ಅತ್ತೆರ ಈಕೆ ನೇತ್ರವಾಗ ಸಣ್ಣಗೆ ನೋವು ಚಲೋ ಆಗವಂತ, ಅದಕ್ಕೆ ನಾನು ಮತ್ತು ನಿಮ್ಮ ಮಗ ಈಕೆ ಯಾರ ಪಂಚವ ಮತ್ತು ಅಂಬವ್ವ ಎಲ್ಲ ಒಂದು ಸ್ವಲ್ಪ ಹೋಗಿ ಬರ್ತೀವ ಬೇ. ನಾವು ಹೋದ್ರೆ ಮತ್ತು ಅವರಿಗೂ ಒಂದು ಸ್ವಲ್ಪ ಧೈರ್ಯ ಬರ್ತೈತಿ. ಹೋಗಿ ಬರಂದ ಯಾರೇ ಅತ್ತೆರ? ಅಯ್ಯ, ನೇತ್ರವಾಗ ನೋವು ಚಲೋ ಆಗವಂತಾನೆ ಆಗಲೇ. ಮತ್ತೆ ಇನ್ನು ನೀವು ಇಲ್ಲೇ ಅದಿರಲ್ಲ, ಹೋಗ್ಬೇಕಿಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, ಡೆಲಿವರಿ ಡೇಟ್ ಹತ್ರ ಇರ್ಬೇಕಾರ ಒಂದು 4 ದಿನ ಮುಂಚೆನೇ ಹೋಗ್ರವ, ಅಲ್ಲಿ ಇರ್ರಿ, ಆಕಿಗೂ ಒಂದು ಸ್ವಲ್ಪ ಸಹಾಯ ಆಕೈತಿ ಅಂತಂದು. ನೀವೆಲ್ಲ ನನ್ನ ಮಾತು ಕೇಳ್ತಿರವ, ಮತ್ತು ಹೋಗ್ರಿಲ್ಲ ಅದನ್ನ. ಅದು ಹತ್ತಿರ ಇವ್ರು ನಿಮ್ಮ ಮಗ ಗಾಡಿ ಹೇಳಿದ್ರಲ್ಲ, ಅವ್ರನ್ನ ಕರ್ಕೊಂಬರಕ್ಕೆ ಹೋಗಾರ. ಅವ್ರೇನೋ ಇದಕ್ಕೆ ಹುಬ್ಳಿಗೆ ಹೋಗಿದ್ರಂತ, ಆಗಲೇ ಬಂದಾರ, ಏನೋ ಕರ್ಕೊಂಬರಕ್ಕಂತ ಹೋಗಾರ. ನಾವು ಎಲ್ಲ ರೆಡಿ ಇದೀವಿ ರೀ, ಅದಕ್ಕೆ ಹೋಗಿವಿ. ಮತ್ತು ನೀವು ಬರ್ತೀರನ್ರಿ ಹತ್ತಿರ? ಹ್ಞೂ, ನಾನು ಬರ್ತೀನಿ ನೋಡಿಯವ್ವ. ಹಂಗೆ ನೇತ್ರವನ್ನು ಮಾತಾಡಿಸಿ ಆಮೇಲೆ ಪಲ್ಲವಿ ಮನೆಗೆ ಹೋಗ್ತೀನಿ. ನಾನು ಪಲ್ಲವಿ ಮನೆಗೆ ಹೋಗ್ಬೇಕಂತನೇ ಇದ್ದೆ ಇವತ್ತು. ಹೌದನ್ರಿ ಹತ್ತಿರ? ಯಾಕೆ ರೀ? ಏನು ಪಲ್ಲವಿನ ನೋಡಂಗಾಗಿತ್ತನ್ರಿ ಹತ್ತಿರ? ಏನು ನಿಮ್ಮ ಮೊಮ್ಮಗಳನ್ನ ನೋಡಂಗಾಗಿತ್ತ? ಅಯ್ಯ, ಪಲ್ಲವಿ ಮಗಳಿಗೆ ಯಾಕೆ ಒಂದು ಸ್ವಲ್ಪ ಆರಾಮಿಲ್ಲ ಅಂತ, ಜ್ವರ ಬಂದವಂತ. ಅದಕ್ಕೆ ನಾನು ಹೋಗಿ ಭಾಳ ದಿನ ಆತಲ್ಲ, ಮಾತಾಡ್ಸಿಲ್ಲಲ್ಲ, ನೋಡಿಲ್ಲಲ್ಲ, ಅದಕ್ಕೆ ಹೋಗಿ ಮಾತಾಡಿಸಿ ಬಂದ್ರಾತಂತ ಅಂದ್ಕೊಂಡಿದ್ದೆ. ಮತ್ತು ಅಕಸ್ಮಾತ್ ಅಲ್ಲೇ ಏನಾರು ನೇತ್ರ ಒಂದು ಡಿಲಿವರಿ ಏನಾರು ಆತಂದ್ರೆ ಅಲ್ಲಿಂದ ಅಲ್ಲೇ ಹೋಗಕ್ಕೆ ಬರ್ತೈತಿ ನೇತ್ರವ್ನವ್ರ ಮನೆಗೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಈಗಲೇ ನೋವು ಚಲೋ ಆಗೋವಂತಿಲ್ಲ. ಸರಿ ನಡ್ರಿ ಹಂಗಾರ ನೇತ್ರವನ್ನ ಮಾತಾಡಿಸಿ ಆಮೇಲೆ ನಾನು ನೋವು ಜಾಸ್ತಿ ಇತ್ತಂದ್ರೆ ಅಲ್ಲೇ ನೇತ್ರವ್ನವ್ರ ಮನೆಯಾಗ ಇದ್ಬಿಡ್ತೀನಿ. ಇಲ್ಲ ಇನ್ನು ಅಷ್ಟೇನಿಲ್ಲ ಅಂದ್ರೆ ಲಘುನ ಹೋಗಿ ಪಲ್ಲವಿನ ಮತ್ತು ಮೊಮ್ಮಗಳನ್ನ ಮಾತಾಡ್ಸಿ ಬಂದ್ಬಿಡ್ತೀನಂತ. ಅತ್ತೆಯರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾವೆಲ್ಲರೂ ನೇತ್ರವನ ಜೊತೆ ಇರ್ತೀವಂತ. ನೀವು ಮೊದಲು ಸೀದಾ ನಾವು ಈಗ ಎಲ್ಲ ಹೆಂಗೋ ಅಲ್ಲೇ ಹೋಗ್ತೀವಲ್ಲ, ನೀವು ನಮ್ಮ ಜೊತೆನೇ ಬಂದುಬಿಡ್ರಿ. ನಿಮಗೆ ಪಲ್ಲವಿ ಮನೆಗೆ ಇಳಿಸಿ ನಾವು ಹೋಗಿರ್ತೀವಂತ. ನೀವು ಅವತ್ತೊಂದಿನ ಆರಾಮಾಗಿ ಪಲ್ಲವಿ ಮನೆಯಾಗಿರ್ರಿ. ನೇತ್ರವಂದು ಇನ್ನೂ ಈಗ ನೋವು ಚಲೋ ಆಗೋವಂತ, ಸಣ್ಣಕ್ಕೆ ಇನ್ನೂ ಅಷ್ಟೇನಿಲ್ಲ ಅಂತ, ಆರಾಮ ಅದಾಳಂತ. ಇವಾಗ ಒಂದು ಸ್ವಲ್ಪ ನೋಸಾಗುವಂಥವಂತ ಅಷ್ಟೇ. ಏನು ಇವತ್ತಾಗುತ್ತಂತ ಏನೂ ಗೊತ್ತಿಲ್ಲ ರೀ, ಇನ್ನೂ ಅನುಮಾನ ಐತಿ. ಇವತ್ತು ಡೆಲಿವರಿ ಆಗೋದು, ನಾಳೆ ಆದರೂ ಆಗ್ಬೋದು, ಹೌದಿಲ್ಲ ರೀ? ಅದಕ್ಕೆ ನೀವು ಆರಾಮಾಗಿ ಪಲ್ಲವಿನ ಮಾತಾಡಿಸಿ ಇವತ್ತೊಂದಿನ ಅವ್ರ ಮನೆಯಾಗ ಇರ್ರಿ. ಬೇಕಾದ್ರೆ ನಾಳೆಗೆ ಬರಂತ್ರಂತ ನೀವು. ಹಂಗಲ್ಲವ ಪಾಪ, ನೇತ್ರವಾಗ ಮತ್ತು ಡಿಲಿವರಿನೂ ಐತಿ. ಈಗ ಮತ್ತು ನಾನಲ್ಲೇ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳು? ಅದು ಅಲ್ದ, ಈಗ ನಿಮಗೂ ಯಾರಿಗೂ ಅಷ್ಟು ಗೊತ್ತಿಲ್ಲ, ನಿನಗೂ ಗೊತ್ತೈತಿ ಬಿಡು. ಆದರೂ ನೇತ್ರವನ್ನು ಬಿಟ್ಟು ಹೆಂಗೆ ಹೋಗ್ಲವ ನಾನೀಗ? ಪಾಪ ಅದು ಅಲ್ದ, ಮೊದಲನೇದ ಇದು ಚೊಚ್ಚಲ ಹೆರಿಗೆ, ಆಕಿನ ಬಿಟ್ಟು ಹೋಗಕ್ಕೆ ನನಗೂ ಮನಸ್ಸಾಗವಲ್ದು. ಕೇಳಿದಾಗಿಂದ ನನಗೂ ಸಮಾಧಾನ ಆಗವಲ್ದು. ಮನ್ಯಾಗ ಹೆಣ್ಣು ಮಕ್ಳಿಗೆ ಡಿಲಿವರಿ ಆಗೋ ತನಕ ಹೊಟ್ಟೆಲಿ ಇದ್ಬಿಟ್ರೆ ಡೆಲಿವರಿ ಆಗೋ ತನಕ ಸ್ವಲ್ಪ ಚಿಂತಿನ ನಮಗೆ. ಹ್ಞೂ ರೀ ಅತ್ತೆರ, ಅದು ನಿಜಾನ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾವೆಲ್ಲರೂ ಇರ್ತೀವಿ. ಆಮೇಲೆ ನೇತ್ರವ್ನವ್ರ ಮನ್ಯಾಗ ಎಲ್ಲರೂ ಅದಾರ. ಆಗಲೇ ಡಾಕ್ಟ್ರಿಗೆ ಫೋನ್ ಹಚ್ಚಿ ಹೇಳಾರಂತ, ಡಾಕ್ಟರ್ ಆಸ್ಪತ್ರೆಯಾಗ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾರಂತ. ಆಮೇಲೆ ಮನ್ಯಾಗೂ ಅವ್ರದ್ದು ಕಾರ್ ಐತಿ, ಎಲ್ಲರೂ ರೆಡಿ ಅದಾರಂತ. ನೋವು ಒಂದು ಸ್ವಲ್ಪ ಜಾಸ್ತಿ ಆದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೈತ್ರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಇವತ್ತೊಂದಿನ ಆರಾಮಾಗಿ ಪಲ್ಲವಿ ಮನೆಯಾಗಿದ್ದು ಬರಂತಿರುತ್ತೆ. ಬೇಕಾದ್ರೆ ಡಿಲಿವರಿ ಆತಂದ್ರೆ ನೀವು ಪಲ್ಲವಿ ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಬೇಕಾದ್ರೆ ಪಲ್ಲವಿಯರು ಹೋಗಲಿ, ನೀವು ಅಲ್ಲೇ ನಮ್ಮ ಜೊತೆನೇ ಇರಂತ್ರಿ ಅಂತ. ಅಯ್ಯ, ಪಲ್ಲವಿ ಹೇಳಿಬಿಟ್ಟಾಳ, ನೇತ್ರಂದು ಏನಾರು ಡಿಲಿವರಿ ಆತಂದ್ರೆ ಅಡುಗೆ ಎಲ್ಲ ನಾನೇ ಮಾಡಿಕೊಟ್ಟು ಕಳಿಸ್ತೀನಿ, ಎಲ್ಲರೂ ಊಟಕ್ಕೆ ನಮ್ಮ ಮನೆಗೆ ಬರ್ಬೇಕಂತ ಹೇಳಿಬಿಟ್ಟಾಳಕ್ಕೆ. ಯಾಕಂದ್ರೆ ಮತ್ತು ಈಗ ಅವ್ರ ಮನೆಗೂ ಎಲ್ಲರೂ ಆಸ್ಪತ್ರೆಗೆ ಬಿಟ್ರೆ ಮತ್ತು ಅಡುಗೆ ಮಾಡೋರು ಯಾರು, ಹೌದಿಲ್ಲ? ಅಯ್ಯೋ ಅತ್ತೆರ, ಅವ್ರ ಮನ್ಯಾಗ ಅದಕ್ಕೆ ಆಡಿಟ್ಟಾರಂತ್ರಿ ಈಗ ಅಡುಗೆ ಎಲ್ಲ ಮಾಡಕ್ಕೆ. ಪಲ್ಲವಿಗೆ ಅದೇನೋ ತಲೆ ಕೆಡಿಸ್ಕೊಬೇಡನ್ರಿ, ಮೊದಲ ಮಗಳಿಗೆ ಆರಾಮಿಲ್ಲ, ಅದು ಅಲ್ದ ಮತ್ತು ಜಾಸ್ತಿ ಕೆಲಸ ಬೇರೆ ಆಕೈತಿ. ಬ್ಯಾಡ್ರಿ ಅತ್ತೆರ, ಆಕೆಗೆ ಅದೆಲ್ಲ ಏನು ಬೇಡನ್ರಿ. ಅವ್ರ ಮನ್ಯಾಗ ಆಳೆಲ್ಲ ಅದಾರಂತ ಮಾಡಕ್ಕೆ, ಅಡುಗೆ ಎಲ್ಲ ಮಾಡಕ್ಕೆ. ಮತ್ತು ನಾವು ಅಲ್ಲೇ ಹೋಗೋದು ಬರೋದು ಮಾಡಿರ್ತಾ ಇದ್ರೆ ತೋರಿ ಅತ್ತೆರ. ಪಾಪ ಪಲ್ಲವಿಗೆ ಅದಕ್ಕೆ ತ್ರಾಸು ತಗೋತಿ ಅಂತೀರಿ. ಬ್ಯಾಡ್ರಿ ಅತ್ತೆರ, ಅದೇನು ಬೇಡ. ಈಗ ನೇತ್ರವನವರ ಅತ್ತಿಗೂ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲಂತ್ರಿ. ಅದಕ್ಕೆ ಒಂದು ಸ್ವಲ್ಪ ಈಗ ನಮ್ಮ ನೇತ್ರವಂದು ಡಿಲಿವರಿ ಆಗಿ 1 ವರ್ಷದ ತನಕ ಇರಲಿ ಅಡುಗೆ ಮಾಡೋರು ಅಂತಂದು ಇಟ್ಕೊಂಡಾರಂತ್ರಿ. ನಮ್ಮ ನೇತ್ರವನು ಮತ್ತೆ ಇರಲಿ ಬಿಡಂತ ಈಗ ಸುಮ್ಮನೆ ಆಗಲ್ರಿ. ಒಂದು 6-7 ತಿಂಗಳು ಆಗೋ ತನಕನಾರ. ಓ ಹೌದನ? ಸರಿ ಆಯ್ತು ತಗೋ, ನೋಡೋಣ ತಗೋ. ಮತ್ತು ಹೇಗೋ ಹೆಂಗೆ ಮತ್ತು ಹೌದು, ಪಲ್ಲವಿ ಮಗಳಿಗೂ ಆರಾಮಿಲ್ಲಲ್ಲ ಪಾಪ, ಅದು ಅದ್ರ ಗದಲ್ದಾಗ ಇರ್ತೈತಿ. ನೋಡಿದ್ರೆ ಆತು ತಗೋ. ಮತ್ತು ಹಂಗೇನಾರ ಮಾಡ್ಕೊಂಬರ್ತೀನಿ ಅಂದ್ರೆ ಹ್ಞೂ ಅಂದ್ರೆ ಆತು. ಮತ್ತು ನಾವು ಒಮ್ಮಿಗೆ ಬ್ಯಾಡ್ ಅಂದ್ರೆ ಮತ್ತು ಅವರು ಬೇಜಾರು ಮಾಡ್ಕೋತಾರೆ. ನೋಡಿದ್ರೆ ಆತು ತಗೋ, ಅಲ್ಲಿ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನೋಡಿ ವಿಚಾರ ಮಾಡಿದ್ರೆ ಆತು. ಇವರೆಲ್ಲದಾರ ಕಾಣವಲ್ರಲ್ಲ, ಪಂಚವನು ಮತ್ತು ಅಂಬವ್ವ ಸರಸ್ವತಿ ಕಾಣವಲ್ರಲ್ಲ, ಎಲ್ಲಿ ಹೋಗಾರ? ಇಲ್ಲೇ ಅದೀವ್ರಿ ಅತ್ತರ. ಅದಾಗ ಹೋಗಕ್ಕೆ ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ವಿ ರೀ. ಮತ್ತು ಅವು ಈಗ ಸಣ್ಣ ಸಣ್ಣ ಬಟ್ಟೆ ಅವು ಇವು ಬೇಕಾಗಿರ್ತಾವಲ್ಲ ರೀ, ಪಾಪು ಹುಡ್ತಂದ್ರೆ ಮತ್ತು ಬಟ್ಟೆ ಇದೆಲ್ಲ ಭಾಳ ಬೇಕಾಗೈತಲ್ರಿ. ಅದಕ್ಕೆ ಅದೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿವ್ರಿ. ಅಲ್ಲಿ ನೇತ್ರವೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಳ, ಆದ್ರೆ ಹಾಕಿದಷ್ಟ ರೆಡಿ ಮಾಡಿ ಇಟ್ಕೊಂಡಾಳ. ನಾವು ಮಿಕ್ಕಿದು ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿವ್ರಿ. ಹೌದನ? ಚಲೋ ಆತು ಬಿಡು. ಒಂದು ಸ್ವಲ್ಪ ಕಾಟನ್ ಬಟ್ಟೆ ಅಂತ ಇಟ್ಕೊಂಡಿರಿಲ್ಲ? ಹ್ಞೂ ರೀ ಅತ್ತರ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ. ಅಂದಂಗೆ ಎಲ್ಲರೂ ಹೊಂಟಿರನ, ಏನು ಮನ್ಯಾಗ ಯಾರು ಇರ್ತೀರ? ಅತ್ತೆರ, ನಾನು ಇಲ್ಲೇ ಮನ್ಯಾಗ ಇರ್ತೀನಿ, ಮತ್ತು ನನ್ನ ಮಗ ಚೋಟು ಎಲ್ಲರೂ ಇಲ್ಲೇ ಇರ್ತೀವಿ ರೀ. ಮತ್ತೀಗ ಎಲ್ಲರೂ ಹೋಗೋಬಿಟ್ರೆ ಮತ್ತು ಮನೆ ನೋಡ್ಕೊಂಡಿರೋದು ಯಾರು ರೀ? ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ. ಈಗ ಇವ್ರು ಹೋಗಿರ್ತಾರೆ. ಬೇಕಾರೆ ಡಿಲಿವರಿ ಎಲ್ಲ ಆತಂದ್ರೆ ಆಮೇಲೆ ನಾವು ಅಷ್ಟು ಹೋಗಿ ಬರಕ್ಕೆ ಬರ್ತೈತಿ. ಹೌದನ? ಮತ್ತು ನಿನ್ನ ಗಂಡನೂ ಇಲ್ಲೇ ಇರ್ತಾನಿಲ್ಲ ಏನು? ಮತ್ತು ಒಬ್ಬಕ್ಕೆ ಯಾಕೆ ಇಲ್ಲಿ? ಅತ್ತೆರ ಅವರು ಇರ್ತಾರೆ, ಅವ್ರಿಗೂ ಏನೋ ರಜೆ ಇಲ್ಲ ಅಂತ, ಅದಕ್ಕೋಸ್ಕರ ಅವರು ಇಲ್ಲೇ ಇರ್ತಾರೆ. ನೇತ್ರನ ಡಿಲಿವರಿ ಆದಮೇಲೆ ನಾವು ಒಮ್ಮಿಗೆ ರಜೆ ಹಾಕಿ ಹೋಗಿ ಮಾತಾಡ್ಸ್ಕೊಂಡು ಬಂದು ಬೇಕಾದ್ರೆ ಒಂದು 2 ದಿನ ರಜೆ ಹಾಕ್ತೀನಿ, ಅಲ್ಲೇ ಇರಕ್ಕೆ ಬರ್ತೈತೆ ಅಂತ ಅಂದಾರೆ.
ಹೌದನ ಚಲೋ ಆತು ಬಿಡ್ರಿ ಹಂಗಾರ. ಅಂಬವೆಲ್ಲದ ಕಾಣವಳ್ಳಲ್ಲ. ಅತ್ಯಾರ ಜಾಕಕ್ಕೆ ಹೋಗಾಳ್ರಿ ಅಕ್ಕ, ಅದು ಒಂದು ಸ್ವಲ್ಪ ಕೆಲಸ ಎಲ್ಲ ಆದ್ವಲ್ಲ, ಹಂಗಾಗಿ ಲಾಸ್ಟಿಗೆ ಆಕಿನ ಬಟ್ಟೆ ಹೋಗಿದ್ಲಲ್ಲ, ಹಂಗಾಗಿ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಾಳ್ರಿ. ಜಾಕ ಮಾಡಿ ಬಂದ ತಕ್ಷಣ ಇವ್ರು ಗಾಡಿ ತರಕ್ಕೆ ಹೋಗಾರ. ಗಾಡಿ ಬಂದ ತಕ್ಷಣ ಎಲ್ಲರೂ ಬಿಡೋದರಿ. ಸರಿ ಸರಿ ಆತಂಗಾರ ಬರ್ರಿ ಎಲ್ಲರೂ ಹೊರಗಡೆ ನಿಂತ್ಕೊಂಡು ನಾನು ಮತ್ತು ಗಾಡಿ ಬಂತಂದ್ರೆ ಹಂಗೆ ಹೋಗಿ ಬರ್ತೈತಿ. ಸರಸ್ವತಿ ಅಂಬೋಗ ಒಂದು ಸ್ವಲ್ಪ ಲಗುನ ಬಾನ್, ಯಾಕಂದ್ರೆ ಮತ್ತು ನೇತ್ರ ಒಮ್ಮಿಗೆ ಹೆರಿಗಿನೂ ಜಾಸ್ತಿ ಆತಂದ್ರೆ ಅವ್ರಿಗೂ ಮತ್ತು ಕೈಕಾಲ ಆಡ್ಲಾರ್ದಂಗೆ ಆಗ್ಬಿಡ್ತೈತಿ. ನಾವೆಲ್ಲ ಅಲ್ಲಿದ್ರೆ ನಮಗೂ ಸಮಾಧಾನ, ಅವ್ರಿಗೂ ಸಮಾಧಾನ. ಲಗುನ ಬಾ ಅಂತ ಹೇಳಕ್ಕಿಗೆ. ಸರಿ ರೀ ಅತ್ಯಾರ. ಯಾಕೆ ನೇತ್ರ ಏನಾಯ್ತು? ನೋವು ಏನಾರು ಜಾಸ್ತಿ ಆಗುತ್ತೈತನ? ಅತ್ಯಾರ ನೋವು ಯಾಕೋ ಭಾಳ ಅನ್ಸಕೊಂತೈತ್ರಿ ಅತ್ಯಾರ. ನಂಗೆ ಯಾಕೋ ಸಮಾಧಾನನ ಆಗ್ತಿಲ್ಲ ರೀ ಅತ್ಯಾರ. ಯಾಕೋ ಭಾಳ ನೋವು ಬರಾಕುಂತೈತ್ರಿ ಅತ್ಯಾರ. ಬಿಟ್ಟು 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 ಬರಾಕುಂತೈತ್ರಿ. ಮಮ್ಮಿ ಯಾಕೋ ನೋವು ಜಾಸ್ತಿ ಆದಂಗೆ ಅನ್ಸಕುಂತೈತೆ ನೇತ್ರಾಗ. ನಡಿ ನಡಿ ಮಮ್ಮಿ, ಅಲ್ಲೇ ಆಸ್ಪತ್ರೆಗೆ ಹೋಗ್ಬಿಡೋಣಂತ. ಹೆಂಗೋ ಡಾಕ್ಟ್ರು ಹೇಳಾರಲ್ಲ, ನೋವು ಒಂದು ಸ್ವಲ್ಪ ಜಾಸ್ತಿ ಆತಂದ್ರೆ ಬಂದುಬಿಡ್ರಿ ಅಂತಂದು. ನಡಿ ಮಮ್ಮಿ ಹೋಗ್ಬಿಡೋಣ ಅಲ್ಲೇ ಆಸ್ಪತ್ರೆಗೆ, ಅಲ್ಲಿದ್ರೆ ಧೈರ್ಯ ಬರ್ತೈತಿ. ಸಾಗರ್ ಸಾಗರ್ ಏನಾಯ್ತು ಮಮ್ಮಿ? ನೇತ್ರ ಯಾಕೆ ಎಷ್ಟೊಂದು ಡಲ್ ಆಗಾಳಲ್ಲ? ಸಾಗರ್ ನೇತ್ರ ಯಾಕೋ ನೋವು ಜಾಸ್ತಿ ಆಗಾಕುಂತೈತಂತ. ಆಸ್ಪತ್ರೆಗೆ ಹೋಗ್ಬಿಡ ನಡಿ, ಇಲ್ಲೇ ಇರೋದು ಬೇಡ, ಸುಮ್ಮನೆ ಯಾಕೆ ಬೇಕು ರಿಸ್ಕ್. ಅದಕ್ಕೆ ಆಕೆಗೆ ನೋವು ಜಾಸ್ತಿ ಆಗುಂತೈತಂತ. ಯಾಕೋ ಒಂದು ಸ್ವಲ್ಪ ತಡ್ಕೊಳಕ್ಕೆ ಆಗಲ್ದ ಹಂಗೆ ಅನ್ನಕುಂತಾಳ. ಆಸ್ಪತ್ರೆಗೆ ಹೋಗ್ಬಿಡ ನಾನು. ಹೌದಾ ನೇತ್ರ, ಯಾಕೆ ನೋವು ಜಾಸ್ತಿ ಆಗ್ತಾ ಇದೆನಾ? ಹ್ಞೂ ರೀ, ಯಾಕೋ ನೋವು ಭಾಳ ಆಗ್ತಾಯಿದೆ. ನನಗೆ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೆ ಆಸ್ಪತ್ರೆಗೆ ಹೋಗ್ಬಿಡೋಣ ನಡೀರಿ. ಹೌದಾ ಸರಿ, ಹಂಗಾರೆ ಬಾ ಆಸ್ಪತ್ರೆಗೆ ಹೋಗ್ಬಿಡೋಣ. ಕಾರೆಲ್ಲ ರೆಡಿ ಇದೆ, ಹೋಗೋಬಿಡ ನಡಿ. ಮಮ್ಮಿ, ನಾನು ಅಲ್ಲಿ ಕಾರನ್ನು ಪಾರ್ಕ್ ಹಚ್ಚಿದ್ದೀನಿ ಹಿಂದೆ, ತೊಗೊಂಡು ಬಂದ್ಬಿಡ್ತೀನಿ ಇಲ್ಲಿ ಮನೆ ಮುಂದೆ. ಸೊಕಾಸಾಗಿ ನೇತ್ರಂಗೆ ಕರ್ಕೊಂಡ್ಬರ್ತೀರಾ ನೀವಿಬ್ರು? ಸರಿ ಸರಿ, ನೀ ಮೊದಲು ಕಾರ್ ತೊಗೊಂಡು ಬಾ, ನಾವು ಅಷ್ಟೊತ್ತಿಗೆ ನೇತ್ರಂಗೆ ಕರ್ಕೊಂಡ್ಬಂದ್ಬಿಡ್ತೀವಿ ನಡಿ. ಸರಿ ಅಕ್ಕ. ಬಾ ನೇತ್ರ, ನೀನು ಹೆದರ್ಕೋಬೇಡ, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ನೀ ಲೇಬರ್ ರೂಮಿಗೆ ಹೋಗೋವರೆಗೂ ನಾವು ನಿನ್ನ ಜೊತೆನೇ ಇರ್ತೀವಿ. ನೀ ಲೇಬರ್ ರೂಮಿಗೆ ಹೋದ್ಮೇಲೆನೂ ಅಷ್ಟೇ, ನಾವು ಅಲ್ಲೇ ಹೊರಗಡೆನೇ ಇರ್ತೀವಿ. ಒಂದು ಬಾಕ್ಲ ದಾಟಿದ ಮೇಲೆ ನಾವು ಅಲ್ಲೇ ಇರ್ತೀವಿ. ಹೌದಿಲ್ಲ? ನೀನು ಹೆದರ್ಕೋಬೇಡ, ಸರಿನಾ? ಬಾ, ಸ್ಲೋ ಆಗಿ ಹೋಗೋಣ ಕಾರ್ ಹತ್ರ. ಏನು ನಡೆಯೋಕ್ಕಾಗುತ್ತಾ? ನೀನಿಲ್ಲ ಏನು ಸುಮ್ಮನೆ ಸಾಗರ ಕರೆದು ಬಿಡಲ್ಲ, ಎತ್ಕೊಂಡು ಹೋಗ್ತಾರ? ಇಲ್ಲ ಖುಷಿಯರೇ, ಪರವಾಗಿಲ್ಲ, ನಾನು ನಡೀತೀನಿ. ಸರಿ ಬಾ ಅಮ್ಮ, ಹುಷಾರಾಗಿ.